ಈ ಥರ ಮಸಾಲೆ ಪುರಿ ಇದ್ಬಿಟ್ರೆ ಹೊರಗಡೆ ಹೋಗೋದೇ ಬೇಡ, ಅಷ್ಟು ಟೇಸ್ಟಿಯಾಗಿರುತ್ತೆ. ಜೊತೆಗೆ ಮನೇಲೇ ಮಾಡ್ಕೋಬೋದು. ಯಾರೆಲ್ಲ ಮಸಾಲೆ ಪುರಿ ಮಾಡೋದು ತುಂಬ ಕಷ್ಟ ಅಂತೀರ ಅಂಥವ್ರು ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಮನೇಲಿರುವಂತಹ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಕೋಬೋದು. ಒಂದು 4 ಕಪ್ ಆಗೋಷ್ಟು ಹಸಿ ಬಟಾಣಿನ ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಒಂದು ವಿಷಲ್ ಕೂಗಿಸ್ಕೊಳ್ತಿದ್ದೀನಿ. ಮಸಾಲೆ ಮಾಡ್ಕೊಳ್ಳೋದಕ್ಕೆ ಜಾರ್ಗೆ ಬೆಳ್ಳುಳ್ಳಿ, ಶುಂಠಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಇದಕ್ಕೇ ಸ್ವಲ್ಪ ಒಣಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಹಸಿಮೆಣಸಿನ್ಕಾಯಿನೂ ಸಹ ಹಾಕೋಬೋದು. ಚಕ್ಕೆ, ಲವಂಗ, 1 ಏಲಕ್ಕಿ, ಒಂದು ಸ್ವಲ್ಪ ಕಲ್ಲು ಹೂವನ್ನು ಹಾಕ್ಕೊಂಡು ಇದಕ್ಕೆ ಇವಾಗ 1 ಸ್ಪೂನ್ ಆಗುವಷ್ಟು ಕಡಲೆನ ಸೇರಿಸಿ 5 ರಿಂದ 6 ನೆನೆಸಿರುವಂತಹ ಬಾದಾಮಿನ ಹಾಕ್ಕೊಂಡು ಈ ಥರ ರುಬ್ಬಿಟ್ಕೋಬೇಕು. ಕುಕ್ಕರ್ 1 ವಿಷಲ್ ಕೂಗಿ ಕಂಪ್ಲೀಟಾಗಿ ತಣ್ಣಗಾಗಿದೆ. ಒಂದು ಬಾಣಲೆಗೆ ಎಣ್ಣೆ, ಕಸೂರಿ ಮೆಥಿ ಹಾಕಿ ರುಬ್ಬಿರೋ ಮಸಾಲೆ ಹಾಕಿ ಒಂದು ಸ್ವಲ್ಪ ಹುರಿದು ಅದಕ್ಕೆ ನೀರು, ಬೇಯಿಸಿರುವಂಥ ಬಟಾಣಿನ ಅರ್ಧ ಭಾಗ ಹಾಕ್ಕೊಂಡು ಒಂದು 10 ನಿಮಿಷ ಕುದಿ ಬರೆಸ್ಕೋಬೇಕು. ಕುದಿ ಬಂದಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಈ ರೀತಿ ಬಟಾಣಿನೆಲ್ಲ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ಬಟಾಣಿ ಎಲ್ಲ ಪೂರ್ತಿ ಸಾಫ್ಟ್ ಆದಮೇಲೆ 1 ಸ್ಪೂನ್ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕುದೀತಾ ಇರುವಂತಹ ಬಟಾಣಿಗೆ ಹಾಕಿ ಒಂದು 10 ನಿಮಿಷ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡ್ರೆ ನಮಗೆ ಮಸಾಲೆ ಗಟ್ಟಿ ಆಗುತ್ತೆ. ಇದೇ ಮಸಾಲೆಗೆ ನೀವು ಬಟಾಣಿ ಎಲ್ಲ ತೆಗೆದುಬಿಟ್ಟು ಸ್ವಲ್ಪ ನೀರನ್ನ ಜಾಸ್ತಿ ಸೇರಿಸ್ಕೊಂಡ್ರೆ ಪಾನಿಪುರಿಗೂ ಸಹ ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಂತರ ಪ್ಲೇಟ್ಗೆ ಮನೇಲೆ ಮಾಡಿರುವಂತಹ ಪೂರಿ ಮಸಾಲೆ ಹಾಗೆ ಸ್ವಲ್ಪ ಹಸಿ ಬಟಾಣಿ ಬೇಯಿಸಿರೋದನ್ನು ತೆಗೆದಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟನ್ನು ಹಾಕಿದ್ರೆ ಮಸಾಲೆ ಪೂರಿ ರೆಡಿ ಆಗುತ್ತೆ.